ನಮಸ್ಕಾರ ರೀ ಎಲ್ಲರಿಗೂ. ಇದು ಕೆಲವೊಬ್ಬರು ಮುಸ್ಲಿಮ್ಗಳಿಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಎಲ್ಲ ಮುಸ್ಲಿಮರಲ್ಲ, ಮುಸ್ಲಿಮಲ್ಲಿ ಒಳ್ಳೆಯವರು ಅದಾರ, ಕೆಟ್ಟವ್ರಿಗೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮೊನ್ನೆ ಒಂದು ಹೋಳಿ ಹಬ್ಬದ ದಿವಸ ಉತ್ತರ ಪ್ರದೇಶ್ ದಿಲ್ಲಿಲಿ ನಡೆದಿದ್ದಂಥ ಘಟನೆ ಬಗ್ಗೆ ನಾನು ಮಾತಾಡತ್ತೀನಿ ರೀ. ನನ್ನ ಹುಡುಗಗ ಬಲಿ ತೊಗೊಂಡಾರ. ಯಾವ ಕಾರಣಕ್ಕಾಗಂದ್ರೆ 6 ವರ್ಷದ ಹುಡುಗಿ ಅವ್ರ ಮನೆಯಲ್ಲಿಂದ ಹುಡುಗಿ ಬಣ್ಣ ಆಡ್ತಿದ್ರ. ಟೆರೆಸ್ ಮೇಲಿಂದ ಬಲೂನಲ್ಲಿ ಖಾಲಿ ನೀರು ಇತ್ತಂತ್ರಿ, ಅದ್ರಲ್ಲಿ ಬಣ್ಣನೂ ಇರಲಿಲ್ಲ, ನೀರು ಇತ್ತಂತ. ನೀರು ಬಿಸಾಕಕ್ಕೆ ಹೋದ್ರೆ ಅವಳ ಮೇಲೆ ಒಂದು ಸುಮ್ಮನೆ ಹನಿ ಚಿಡ್ದದಂತ್ರಿ. ನೀರು ಪೂರ್ತಿ ಅವಳ ಮ್ಯಾಲೆ ಬಿದ್ದಿಲ್ಲ, ಒಂದು ಹನಿ ಚಿಡ್ದದಂತ. ಅವರು ನನ್ನ ಹುಡುಗಗೆ ಟಾರ್ಗೆಟ್ ಮಾಡಿರಂತ್ರಿ. ಅವ್ರಿಗೆ ಅದು ಒಂದು ಭಾನ ಸಾಕಾಗಿತ್ರಿ, ಅವ್ನು ಕೊಲ್ಲಕ್ಕೆ ಅದೊಂದು ಭಾನ ಸಾಕಾಗಿತ್ರಿ. ನೀನು ಅಷ್ಟೊಂದು ನಿನಗೆ ಆ ಒಂದು ಬಣ್ಣದಿಂದ ನಿನಗೆ ಅಷ್ಟೊಂದು ನಿಂದು ಅವಮಾನ ಆಗ್ತದ, ನಿನ್ನ ಧರ್ಮನೇ ಉಳ್ಳು ಹೋತದ ಅಂತಂದ್ರೆ ನಿಮ್ಮ ಮನೇಲಿ ಸಾಯ್ಬೇಕಿತ್ತು. ಹೋಳಿ ಹಬ್ಬದ ದಿನನೇ ನೀ ಯಾಕೆ ಹೊರಗೆ ಬರಬೇಕಿತ್ತು? ಹೇಳ್ತಿಲ್ಲಕ್ಕೆ ಬಂದು ಇವತ್ತಿನ ದಿವಸ ಮನೇಲಿ ಇರ್ಲಕ್ಕೆ ಬಂದಿಲ್ಲ ನಿಂಗೆ. ಅದು ಬಿಟ್ಟು ನೀ ಹೊರಗೆ ಬಂದು ನೀನು ಮೈ ಮೇಲೆ ಒಂದು ಸ್ವಲ್ಪ ಹನಿ ನೀರು ಚಿಡಿದ ತಕ್ಷಣ ನಿನ್ನ ರಂಜಾನು ನಿಂದು ಎಲ್ಲ ಮುರಿದು ಬಿತ್ತಾ? ಯಾಕೆ ಒಂದು ಚಿಕ್ಕ ಹುಡುಗಿ ಮಾಡಿ ತಪ್ಪಿಗೆ ಆ ಹುಡುಗನ ಬಲಿನೇ ತೊಗೊಂಡ್ರಲ್ಲ. ನೀರು ಬಿತ್ತು ಬಿಸಿಲಲ್ಲಿ ನಿಂತ್ರೆ ಒಣಗೋಗುತ್ತಾ? ಇಲ್ಲ ಅವತ್ತೊಂದು ದಿವ್ಸ ಬಿಟ್ರೆ ನೀನೇನು ಸತ್ತೇ ಹೋಗಲ್ಲ. ಆ ಹುಡುಗನ ಬಲಿ ತೊಗೊಂಡ್ರಲ್ಲ, ಅವ್ನ ಪ್ರಾಣ ವಾಪಸ್ ಬರ್ತದ? ಅವ್ರ ಮನೆಯವರು, ಅವ್ರ ತಾಯಿ ತಂದೆ ಎಷ್ಟು ನರಳಾಡತ್ತಾರ ಗೊತ್ತಾ? ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿದ್ದು ನಮಗೆ ಇಷ್ಟು ವಿರೋಧ ಮಾಡ್ತೀರಂತಂದ್ರೆ ನಿಮ್ಗೆ ಹಿಂದೂ ಧರ್ಮದಲ್ಲಿ ಇರೋ ಅವಕತ್ತೇ ಇಲ್ಲ. ನಿಮಗೆ ಯಾಕಿರ್ಬೇಕು? ನೀವು ಇರೋಕ್ಕೆ ಹೋಗ್ಬೇಡ್ರಿ. ನಿಮ್ಗಂತ ಪಾಕಿಸ್ತಾನ ಅದ, ಅಲ್ಲಿ ಹೋಗಿರ್ರಿ. ಅದು ಬಿಟ್ಟು ನೀವು ನಮ್ಮ ಹಿಂದೂ ಧರ್ಮದಲ್ಲಿದ್ದು ನಮಗೆ ವಿರೋಧ ಮಾಡ್ತೀನಿ ಅಂತಂದ್ರೆ ಅವ್ರೇನೋ ನನ್ನ ಹುಡುಗ ಚೆನ್ನಾಗಿ ಓದ್ತಿದ್ನಂತ, ಮತ್ತು ನಮ್ಮ ಧರ್ಮದ ಬಗ್ಗೆ ಮತ್ತು ನಮ್ಮ ಬಜರಂಗ್ ಬಲಿ ಇದ್ರ ಬಗ್ಗೆ ರೀ, ಬಜರಂಗ್ ಬಲಿದು ಹನುಮಾನ್ ಚಾಲೀಸ ಓದ್ತಿದ್ನಂತ್ರಿ. ಪಕ್ಕದ ಹುಡುಗರೆಲ್ಲ ಮತ್ತು ಅವನು ಹನುಮಾನ್ ಚಾಲೀಸ ಓದ್ತಿದ್ರಂತ. ಮನೆಯಿಂದ ಒಂದು ಸ್ವಲ್ಪ ದೂರ ಹನುಮಂದ ಮಂದಿರ ಅದಂತ, ಅಲ್ಲಿ ಅವರು ಹನುಮಾನ್ ಚಾಲೀಸ್ನ ಓದ್ತಿರಂತ. ಅದನ್ನು ಇಟ್ಕೊಂಡು ಅವರು ಟಾರ್ಗೆಟ್ ಮಾಡಿದಂತ. ಅವ್ರು ಹನುಮಾನ್ ಚಾಲೀಸ ಹೋದ್ರೆ ನಿನಗೇನು ಆಗಕತ್ತಿತ್ತು? ನೀನು ನಿನ್ನ ಧರ್ಮದ ಬಗ್ಗೆ ನೀನು ಬೇಕಾದ ಮಾಡು. ನಮ್ಮ ಧರ್ಮದ ಬಗ್ಗೆ ನಾವು ಮಾಡ್ತೀವಿ. ನಮ್ಮ ಧರ್ಮದ ಬಗ್ಗೆ ಕೇಳೋ ಅಧಿಕಾರ ನಿಮ್ಗೇನೈತಿ? ಅವ್ರು ಮಾಡಕತ್ರ ನೀವ್ಯಾಕೆ ಅವ್ರಿಗೆ ಟಾರ್ಗೆಟ್ ಮಾಡಬೇಕು? ನಿಮ್ಗೆ ಅಷ್ಟೊಂದು ಇಲ್ಲಿ ಇರೋಕ್ಕೆ ಇದಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಇರೋಕ್ಕೆ ಅವಕತೆ ಇಲ್ಲ. ನಿಮ್ಗೆ ಇಲ್ಲಿ ಸನಾತನ ಧರ್ಮದಲ್ಲಿ ಇರೋಕ್ಕೆ ನಿಮ್ಗೆ ಅವಕತೆ ಇಲ್ಲ. ನಿಮ್ಗಂತ ಪಾಕಿಸ್ತಾನದ, ಅಲ್ಲಿ ಹೋಗಿರ್ರಿ. ಅದು ಬಿಟ್ಟು ನೀವು ನಮ್ಮ ಧರ್ಮದಲ್ಲಿದ್ದು ನಮಗೆ ನೀವು ಟಾರ್ಗೆಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿಂದ ಅನ್ನ ತಿಂದು ನೀವು ಇಲ್ಲೇ ನಮ್ಗೆ ಇದು ಮಾಡ್ತೀರಿ. ನಮ್ಮ ಅನ್ನ ತಿಂದು ನಮಗೆ ನೀವು ದ್ವೇಷ ಮಾಡ್ತೀರಿ. ಇಲ್ಲಿರೋ ಅವಕತ್ತು ನಿಮಗಿಲ್ಲ. ನಿಮ್ಮ ಅಂಥ ಕಚಡಗಳಿಗೆ ಆ ಚರಂಡಿಲಿರೋ ಹುಳಗಳರ ಬೇಕು. ಆದರೆ ನಿಮಗೆ ನಿಯತ್ತು ತೋರಿಸ್ಬಾರ್ದು. ನಾವು ಹಿಂದೂಗಳು ಮಾಡೋದು ತಪ್ಪಂತಂದ್ರೆ ಯಾರಿಗಾದ್ರೂ ಒಂದು ಏನಾರ ಆದ್ರೆ ಪಟ್ ಅಂತ ಹೋಗ್ತಾರೆ, ನಂಬ್ತಾರೆ, ಅವರು ಜೊತೆಯಾಗಿ ನಿಲ್ತಾರೆ. ಆದರೆ ನಮ್ಮ ಹಿಂದೂ ಹುಡುಗರಿಗೆ ಒಬ್ರಿಗೆ ಏನಾದರೂ ಆದ್ರೆ ಯಾವನು ಬರಲ್ಲ. ಯಾಕಷ್ಟು ನಿಮ್ಗೆ ದ್ವೇಷ ಅಂತ ನಾನು ಕೇಳತ್ತೀನಿ ರೀ. ಆ ಹುಡುಗನ ಮೇಲೆ ದ್ವೇಷ ಮಾಡಿ ಮತ್ತು ನೀವು ಮನೆಗೆಲ್ಲ ಅಲ್ಲಿ ಮನೆ ಪಕ್ಕನೇ ಅಂತ್ರಿ. ಅವ್ನು ಡ್ಯೂಟಿಗೆ ಹೋಗಿ 11 ಗಂಟೆಗೆ ಬರ್ತಾ ಇದ್ನಂತ. ಮನೆಗೆ ಹೋಗಿ ಬರೋ ಟೈಮಲ್ಲಿ ಮನೆ ಮುಂದೆನೇ ಅಂತ ಎಲ್ಲ ಚಾಳಿ ಇದ್ದಾವೆ, ಹಿಂಗೆ ಎಲ್ಲ ಕಡೆ ಅವ್ರ ಬಾಗಿಲು ಹಾಕಿಬಿಟ್ಟು ಕೊಂಡಿ ಹಾಕಿಬಿಟ್ಟು ಅವನಿಗೆ ಆ ಹುಡುಗ ಹೊಡೆದಿದ್ದಂತ. ಮತ್ತು ಅವ್ರ ಅಪ್ಪ ಕೇಳಕ್ಕೆ ಬಂದ್ರೆ ಆ ಹುಡುಗಿ ನೀರು ಹಾಕಿದ ತಕ್ಷಣ ಅವರು ಹೇಳಕ್ಕೆ ಬಂದಾರಂತ. ಅವರು ಅಜ್ಜಿ, ತಾತ, ಅವ್ರ ಅಮ್ಮ ಎಲ್ಲರೂ ತಪ್ಪಾಯಿತು, ಸಣ್ಣ ಹುಡುಗಿಯಾಳ ಅಮ್ಮ ಹಂಗೆ ಹಿಂಗೆ ಅವ್ರ ಅಮ್ಮನ ತನ ಹೋಗಿ ಏನೇನೋ ಬೈಲತ್ತಿಳಂತ. ತಪ್ಪಾಯಿತು, ಸಣ್ಣ ಹುಡುಗಿಯಾಳ ಹೊಟ್ಟೆಗೆ ಹಾಕೋರಿ, ಮಾಡ್ಯಾಳ ತಪ್ಪಾಯ್ತಂತ ಕ್ಷಮೆ ಕೇಳ್ಯಾರಂತ. ಆದರೂ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟು ಸಂಜೆ ಮನೆಗೆ ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಕರ್ಕೊಂಡು ಬಂದಾರಂತ. ಅರೇ ನಿಮ್ಗೆ ಅಷ್ಟೊಂದು ದಮ್ ಇದ್ರೆ, ನಿಮ್ಗೆ ಅಷ್ಟೊಂದು ತಾಕತ್ತಿದ್ರೆ, ನೀವು ನಿಜವಾಗ್ಲೂ ಗಂಡಸೇ ಇದ್ರೆ, ಈ ಮಾತು ಎಲ್ಲರಿಗೂ ಅಲ್ಲ, ಯಾರಿಗೆ ಕೆಲಸ ಹಲ್ಕ ಕೆಲಸ ಮಾಡಿದ್ರೆ ಅಂಥವ್ರಿಗೆ. ನಿಮ್ಗೆ ಅಷ್ಟೊಂದು ಗಂಡಸ್ತನನೇ ಇದ್ರೆ ನೀವು ಒಬ್ಬರು ಹಾಡಾಗಲು ಬಂದು ಮಾಡ್ಬೋದಿತ್ತು, ಹಾಡಾಗಲು ಬಂದು ಕೇಳ್ಬೋದಿತ್ತು, ಹೊಡಿಬೇಕಿತ್ತು. ಒಂದು ವ್ಯಕ್ತಿಗೆ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಹುಲಿ ಹೊಡಿಯೋಕೆ 100 ನಾಯಿಗಳು ಬರ್ತಾವೆ ನೋಡ್ರಿ. ಅವರಿಗೆ ಏನಂತಾರೆ, ಧೈರ್ಯ ಇಲ್ಲ. ಧೈರ್ಯ ಇಲ್ದಕ್ಕೆ ರಾತ್ರಿ 11 ಗಂಟೆಗೆ ಗುಂಪಾಗಿ ನಾಯಿಗಳು ಬರ್ತಾವ್ರಿ. ಆ ಥರ ನಾಯಿಗಳ ಥರ ಬಂದು ಒಂದು ಹಿಂದೂ ಹುಲಿಗೆ ಹೊಡೆಯೋಕೆ ಗುಂಪುಗಳು ನಾಯಿಗಳ ಥರ ಬಂದು ಎಲ್ಲರ ಮನೆ ಬಾಗಿಲು ಹಾಕಿ ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದು ಪ್ರಾಣನೇ ತಗೊಂಡಾರೆ. ನಮ್ಮ ಧರ್ಮದಲ್ಲಿರೋಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಮತ್ತು ಯಾವಕ್ಕಿನೋ ಒಬ್ಬಾಕಿ ಅಂತಳ್ರಿ, ನಿಮ್ಗೆ ಅಷ್ಟೊಂದು ಇದು ಇತ್ತಂದ್ರೆ, ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇತ್ತಂದ್ರೆ ನೀವು ಇದು ಇಂಡಿಯಾ ಬಿಟ್ಟು ಹೋಗಿ ಎಲ್ಲಾದರೂ ಬೇರೆ ಕಡೆ ಹೋಗಿರಿ ಅಂತ. ನಾವ್ಯಾಕ್ರಿ ಬೇರೆ ಕಡೆ ಹೋಗಿರ್ಬೇಕು? ನಮ್ಗೆ ಇಂಡಿಯಾ ನಮ್ಗಂತ ನಮ್ಮ ಭಾರತ ದೇಶನ ನಮಗೆ ಕೊಟ್ಟಾರ, ನಾವು ಇರೋಕತ್ತೀವಿ. ನಿಮ್ಗಂತ ಇರೋದು ಪಾಕಿಸ್ತಾನ, ನೀವು ಅಲ್ಲಿ ಹೋಗಿರ್ರಿ. ನಮ್ಮ ಪಾಕಿಸ್ತಾನ ಇದು ನಮ್ಮ ಇಂಡಿಯಾದಲ್ಲಿದ್ದು, ನಮ್ಮ ಭಾರತ ದೇಶದಲ್ಲಿದ್ದು ನೀವು ನಮಗೆ ವಿರೋಧ ಮಾಡ್ತೀನಿ ಅಂದರೆ ನೀವೆಷ್ಟು ಇದಕ್ಕೆ ಕೊಟ್ಟಿರಲ್ಲ.
ಎಲ್ಲ ಮುಸ್ಲಿಂ ಅಣ್ಣ ತಮ್ಮರಿಗಲ್ಲ, ಕೆಲವೊಬ್ರು ಈ ರೀತಿ ಮಾಡಾಕತ್ತಾರಲ್ಲ ಅಂಥವ್ರಿಂದ ನಿಮಗೂ ಕೆಟ್ಟ ಹೆಸರು ಥರ ಅವರು. ಅಂಥವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಎಷ್ಟು ಇದು ಮಾಡಿದ್ರು ಬುದ್ಧಿ ಬರಲ್ಲ. ಅವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಒಬ್ಬರು ಹುಡುಗನ ಪ್ರಾಣ ತೆಕ್ಕೊಂಡ್ರಲ್ಲ, ನೀವೇನೋ ನೆಮ್ಮದಿಯಾಗಿರ್ತೀರ. ಅವ್ರ ಅಪ್ಪ ಅಮ್ಮ ಸಾಕಿ ಬೆಳೆಸಿ ಎಷ್ಟು ದೊಡ್ಡವಾಗಿ ಮಾಡಿ ಅವ್ರಿಗೆಷ್ಟು ನೋವಾಗಿರ್ಲಿಕ್ಕಿಲ್ಲ. ಕಣ್ಮುಂದೆ ತನ್ನ ಮಗ ಹೋದ್ರೆ ಅವ್ರು ಇದ್ದು ಸತ್ತಂಗೆ ಅವ್ರ ಜನ್ಮ. ಒಬ್ಬನ ಪ್ರಾಣ ತೆಕ್ಕೊಂಡ್ರೆ ಮತ್ತೆ ಹೊಳ್ಳಿ ಬರ್ತದೇನ್ರಿ? ಏನೋ ಹುಡುಗಿ ನೀರು ಹಾಕಿತ್ತು ಇದು ಮಾಡಿತ್ತು ಅಂದ ತಕ್ಷಣ ನೀವು ಆ ರೀತಿ ಮಾಡೋ ಸರಿನಾ? ನಿಮ್ಗಾರ ಸರಿ ಅನ್ನಿಸ್ತದ? ನೀನು ಅಷ್ಟೊಂದು ನೀನು ಪವಿತ್ರಳೆ ಆಗಿದ್ರೆ, ನೀನು ಮುಸ್ಲಿಂ ಧರ್ಮನ ಅಷ್ಟೊಂದು ನಂಬ್ಕೊಂಡಿದ್ರೆ ನಂಬು, ನಿನ್ನ ಧರ್ಮ ನೀನು ನಂಬಕ್ಕೇನು ಬ್ಯಾಡ ಅಲ್ಲತ್ತಿಲ್ಲ. ನೀನು ಅವತ್ತು ಯಾಕೆ ಹೇಳ್ತೀನಿ ಹೊರಗೆ ಬಂದು ಬರ್ದಿತ್ತು ನಿನ್ಗೆ ಅಷ್ಟೊಂದು. ನಿನಗೆ ನನ್ನ ರೋಜ ಇದಾಗುತ್ತಾ, ನನಗೆ ಅಷ್ಟೊಂದು ಆ ಬಣ್ಣದ ಬಗ್ಗೆ ನನಗೆ ಇದಾಗುತ್ತಾ, ಅವಮಾನ ಆಗುತ್ತಾ ಅಂತಂದ್ರೆ ನೀನು ಮನೇಲಿರ್ಬೇಕಿತ್ತು. ಕೀಲಿ ಹಾಕ್ಕೊಂಡು ಬುರ್ಕ ಹಾಕ್ಕೊಂಡು ಮನೇಲಿರ್ಬೇಕಿತ್ತು. ಅದು ಬಿಟ್ಟು ನೀ ಹೊರಗೆ ಯಾಕೆ ಬಂದು? ಅವತ್ತಿನ ದಿವಸ ಬಣ್ಣ ಆಡ್ತಾರಂತ ಗೊತ್ತಿರಲಿಲ್ಲ ನಿಂಗೆ? ದಿನ ಒಂದು ಹೆಚ್ಚಾಗಕತ್ತವೆ ಹೊರತು ಕಡಿಮೆ ಅಂತರೂ ಆಗತ್ತಿಲ್ರಿ. ನಮ್ಮ ಹಿಂದೂಗಳಂತಂದ್ರೆ ಅವ್ರಿಗೆ ಎಷ್ಟು ಕೇವಲ ಆಗ್ಬಿಟ್ಟಾರಂತಂದ್ರೆ ನಿಜಕ್ಕೂ ದಿನೇ ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ಬರು ಕಳ್ಕೊಳ್ಳತ್ತಾರೆ ಹೊರತು ಏನೂ ಇದಲ್ಲತ್ತಿಲ್ರಿ. ಭಾಳ ಬೇಜಾರಾಗ್ತದೆ ರೀ. ಇವತ್ತು ಅವ್ರಿಗಾಗುತ್ತೆ, ನಾಳೆ ನಮಗೂ ಆಗುತ್ತೆ, ಹೇಳೋಕ್ಕಾಗಂಗಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿದ್ದು ನಮಗೆ ವಿರೋಧ ಮಾಡ್ತಾರಂತಂದ್ರೆ ನಾಳೆ ದಿವಸ ನಮ್ಗೇನು ರೀ ಇಡ್ತಾರೆ ಅವರು? ನಮ್ಗೇನು ಇದು ಮಾಡ್ತಾರೆ? ನಮ್ಗೆಲ್ಲೈತಿ? ದಿನ ಭಯದಿಂದ ಬದುಕಂಗಾಗೈತಿ ಇವ್ರ ಕಾಲಾಗ. ಆ ಹುಡುಗನ್ಗೆ ಇದು ಮಾಡ್ಕೊಂಡ್ಬಿಟ್ಟು, ಆ ಹುಡುಗನ ಪ್ರಾಣನೇ ತಕ್ಕೊಂಡ್ಬಿಟ್ಟು, ನೀನು ನಿಜಕ್ಕೂ ಇಂಥವ್ರಿಗೆ ಇದು ಸರ್ಕಾರಕ್ಕೆ ಮುಟ್ಟಬೇಕು. ಈ ಮಾತು ಎಲ್ಲರ ಮಾತು ಸರ್ಕಾರಕ್ಕೆ ಮುಟ್ಟಬೇಕು. ಅವನಿಗೂ ಶಿಕ್ಷೆ ಆಗಬೇಕು. ಅವನಿಗೂ ಶಿಕ್ಷೆ ಅಂತಂದ್ರೆ ನೀವು 4 ದಿವಸ ಜೈಲಲ್ಲಿಟ್ಟು ಹೊರಗಡೆ ಬಂದ್ರೆ ಅದು ಶಿಕ್ಷೆ ಅಲ್ಲ ಅದು. ಅವನಿಗೂ ಇವನಿಗೇನು ಗತಿಯಾಗಿದೆ ಇವನಿಗಿಂತ ಹೆಚ್ಚು ಅವ್ರಿಗೂ ಆಗಬೇಕು. ಯಾವ ನೀರು ಕೆಲಸ ಮಾಡ್ಯಾನಲ್ಲ ಅವನಿಗೂ ಇದೇ ಶಿಕ್ಷೆ ಆಗಲೇಬೇಕು. ಅವನದು ಪ್ರಾಣ ತಗೊಳ್ಳೇಬೇಕು. ಇನ್ನೊಂದು ಸರ್ತಿ ಮಾಡಲೇಬಾರ್ದು ಅವರು. ಇಂಥವ್ರಿಗೆ ಇಲ್ಲಿ ನಮ್ಮದು ನಿಮ್ದಂತ ಪಾಕಿಸ್ತಾನ ಇದೆ, ಅಲ್ಲಿ ಹೋಗಿರ್ರಿ ನೀವು. ನಮ್ಮ ಭಾರತ ದೇಶದಲ್ಲಿ ಇರೋ ಅವಕತ್ತು ಇಲ್ಲೇ ಇಲ್ಲ ನಿಮಗೆ. ನೀವು ಇರೋಕ್ಕೂ ಹೋಗ್ಬಿಡಿ ಇಂಥವ್ರು. ಕೆಲವೊಬ್ರು ಮುಸ್ಲಿಮ್ ಅದಾರ, ಎಷ್ಟು ನಮ್ಮ ಸನಾತನ ಧರ್ಮದ ಬಗ್ಗೆ ಹೊಗಳ್ತಾರ, ಮಾತಾಡ್ತಾರ, ಎಷ್ಟು ಚಲೋ ಹರ. ಹಂಗೆ ಹೊಂದ್ಕೊಂಡು ಹತ್ಕೊಂಡು ಇರಕ್ಕೆ ನಿಮ್ಗೆ ಏನ್ರಿ ರೋಗ? ಏನಂತಾರ, ನಂಬ್ಕೊಂಡು ಬಂದರೆ ಜೀವನ ಕೊಡೋ ನಮ್ಮ ಸನಾತನ ಧರ್ಮ ಅದ, ಗೊತ್ತಾ ನಿಮ್ಗೆ? ಅದು ಬಿಟ್ಟು ನೀವು ನಮ್ಮ ಸನಾತನ ಧರ್ಮದಲ್ಲಿದ್ದು ನಮ್ಮದೇ ತಿಂದು ನಮಗೆ ವಿರೋಧ ಮಾಡ್ತೀನಿ ಅಂತಂದ್ರೆ ನೀವು ಎಷ್ಟು ಇದಕ್ಕೆ ಕೊಟ್ಟಿಲ್ರಿ. ಇವ್ರಿಗೂ ಶಿಕ್ಷೆ ಆಗಲೇಬೇಕು. ಸರ್ಕಾರ ಇವ್ರಿಗೆ ಬಿಡಲೇಬಾರ್ದು. ಇವತ್ತು ಅವ್ರ ಮನೇಲಿ ಹೋಗೈತೆ, ನಾಳೆ ನಮ್ಮದು ಹೋಗುತ್ತೆ, ಹೇಳೋಕ್ಕಾಗಲ್ಲ. ನಮ್ಮ ಜೀವನೂ ತೊಗೋಬೋದು, ನಮಗೂ ಬಲಿ ಆಗ್ಬೋದು. ನಾವು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾವು ಕೇಳ್ಕೊತೀವಿ. ಆ ಕಚ್ಚಡ ಹೆಣ್ಣಿಗೆ ಎಷ್ಟು ಇದು ಇರಬೇಡ, ಅವಳಿಗೆ ಮಾನವೀಯತೆ ಅನ್ನೋದು ಒಂದು ಸ್ವಲ್ಪನಾದ್ರೂ ಇದ್ರೆ ಹೋಗಲಿ ಬಿಡು, ಚಿಕ್ಕ ಹುಡುಗಿ ಮಾಡೈತಲ್ಲ ಅಂತ ಬಿಟ್ಟು ಸುಮ್ಮನೆ ಹೋಗ್ತಿಳು. ಅದು ಬಿಟ್ಟು ನೀನು ಗುಂಪಾಗಿ ಮನೆಯವ್ರು ಕರ್ಕೊಂಬಂದು ಒಂದು ಹುಡುಗನ ಪ್ರಾಣನೇ ತಗೊಂಡಲ್ಲ. ನಿಜ ಹೇಳ್ತೀನಿ, ಅವ್ನು ಸಾಯೋ ಟೈಮಲ್ಲಿ ಎಷ್ಟು ನರಳಿ ಸತ್ತಾನೋ ಅಷ್ಟು ನಿನಗೆ ಅವ್ನು ಉಸಿರು ಹತ್ಕೋತದ. ನೀ ಸಾಯೋ ಟೈಮ್ನಾಗ ಚಲೋ ಹೋಗಲ್ಲ, ನೆನ್ಪಿಟ್ಕೊನಿ. ಈ ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನನ್ನ ಮುಸ್ಲಿಂ ಅಣ್ಣಗಳೇ ಎಲ್ಲರೂ ನಮ್ಮ ಧರ್ಮನ ನಂಬ್ಕೊಂಡು ಇದ್ದೀರಾ. ಅಂಥವ್ರಿಗೆ ಏನಾದರೂ ನನ್ನ ಮಾತಿಂದ ಬೇಜಾರಾಗಿದ್ರೆ ಸಾರಿ ಅಂತ ಕೇಳ್ಕೊತೀನಿ ರೀ. ಕೆಲವೊಬ್ಬರಿಂದ ನಿಮಗೂ ಅವಮಾನ, ನಿಮ್ಮ ಧರ್ಮಕ್ಕೂ ಅವಮಾನ ಆಗ್ತಾಯಿದೆ. ಎಷ್ಟು ನಮ್ಮ ಸನಾತನ ಧರ್ಮದ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರೆ, ಎಷ್ಟು ನಮ್ಮ ರಾಮ ಮಂದಿರ ಬಗ್ಗೆ ಎಷ್ಟು ಇದು ಮಾಡ್ತಾರೆ, ವಿಡಿಯೋ ಹಾಕ್ಯಾರ. ನಾನು ಅದನ್ನು ನಿಮಗೆ ಹಾಕ್ತೀನಿ. ಅಕ್ಕಿಂದು ಧರ್ಮ ಮೇಲಿಟ್ಕೊಂಡು ನಮ್ಮದು ರಾಮ ಮಂದಿರನ ಕಾಲು ಕೆಳಗಿಟ್ಟಾಳ್ರಿ ಅಕ್ಕಿ. ಅಲ್ಲೇ ಮತ್ತು ನನ್ನ ಬಾಯಿಗೆ ಬರುತ್ತಾ, ನೀನು ಅಷ್ಟೊಂದು ಇದ್ರೆ ನೀನು ನಿಮ್ಮ ಅಪ್ಪಗೆ ಹೊಟ್ಟಿದ್ರ ನೀನು ನಮ್ಮ ಧರ್ಮನ ಕಾಲು ಕೆಳಗೆ ಹಾಕಿದ್ಮೇಲೆ ನಮ್ಮ ಧರ್ಮದಾಗ, ನಮ್ಮ ಸನಾತನ ಧರ್ಮದಾಗ ಇರೋ ಯೋಗ್ಯತೆ ನಿನಗಿಲ್ಲ. ನೀನು ಪಾಕಿಸ್ತಾನದಲ್ಲಿ ಹೋಗಿರೋ ಕಾಲು ಕೆಳಗೆ ಹಾಕಿದ್ದಲ್ಲ ನೀನು. ಇಲ್ಲಿರೋ ಅವಕತೆ ಇಲ್ಲ ನಿನಗೆ. ಇಲ್ಲಿ ನನ್ನ ತಿಂದ್ರೆ ನಿನಗೆ ವಿಷಕ್ಕಿಂತ ಆಚಿಕೆ ಅನ್ಕೊ. ನೀನು ನಮ್ಮ ಧರ್ಮಕ್ಕೆ ವಿರೋಧ ಮಾಡಿ ನೀನು ನಮ್ಮ ಅನ್ನ ತಿಂತೀನಿ ಅಂದ್ರೆ ನಿನಗದು ವಿಷಕ್ಕಿಂತ ಆಚಿಕೆ ನಿನಗೆ. ಇಂಥ ಕಚಡ ಜನಗಳಿಗೆ ಏನು ಹೇಳಿದ್ರು ಇಂಥವಕ್ಕೆ ಇಲ್ಲಿರೋ ಯೋಗ್ಯತೆನೇ ಇಲ್ಲ, ಯಾವ ಅವಕತ್ತೂ ಇಲ್ಲ ಇವ್ರಿಗೆ ಕಳಿಸ್ಬಿಡ್ಬೇಕು ಪಾಕಿಸ್ತಾನಕ್ಕೆ. ಇಲ್ಲಿರೋ ಯೋಗ್ಯತೆನೇ ಇಲ್ಲ ಅವ್ರಿಗೆ ನಮ್ಮ ಸನಾತನ ಧರ್ಮದಲ್ಲಿ. ನನ್ನ ಮಾತಲ್ಲಿ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಣ್ಣ ತಮ್ಮಂದ್ರೆ. ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ.